ಇದೀಗ ಮನೆಗೆ ವೈಶಾಖ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ. ಕೋದಂಡ ಬೇರೆ ಕಂಪ್ಲೀಟ್ ಆಗಿ ಕುಡಿಯೋದು ಎಲ್ಲವೂ ಕೂಡ ಆಗ್ತಾ ಇದೆ. ಮನೆಯಲ್ಲಿ ಒಂದು ನೆಮ್ಮದಿ ಇಲ್ಲ ಅಂತ ಆಗಿದೆ. ಸೊ ವಾತಾವರಣವೂ ಕೂಡ ಕೆಟ್ಟೋಗಿದೆ. ಸೊ ಹೀಗಾಗಿ ಮನೆಗೆ ಹೇಗಾದ್ರೂ ಮಾಡಿ ವೈಶಾಖನ ಕರ್ಕೊ ಬರಬೇಕು ಅಂತ ಮನೆಯವರು ಕೂಡ ಮಾತನಾಡ್ಕೋತಿರ್ತಾರೆ. ಆಗ ಕೋದಂಡ ಯಾರು ಕರ್ಕೊ ಬರೋದು ಬೇಡ, ನಾನೇ ಕರ್ಕೊಂಬರ್ತೀನಿ ಹಾಗೆ ಅಂತ ಕೂಡ ಕೋದಂಡ ಸಹ ಹೇಳ್ತಾನೆ. ನೋಡ್ಬೇಕು ಏನಾಗುತ್ತೆ ನಿಜಕ್ಕೂ ಕೂಡ ಅಂತ. ಯಾಕೆಂದ್ರೆ ಕೃಷ್ಣನ ಹೆಂಡತಿಯಾಗಿರುವಂತ ರುಕ್ಕು ಕೂಡ ಮನೆಗೆ ಬಂದಿರುವುದು ಸೇಡನ್ನ ತೀರಿಸ್ಕೊಳ್ಳೋಕೆ ಚಾರು ಮೇಲೆ. ರುಕ್ಕು ತಂದೆ ತಾಯಿಯ ಒಂದು ಪ್ರಾಣವನ್ನ ತೆಗೆದಿದೆ ಚಾರು ಅಂತ. ಸೊ ಹೀಗಾಗಿ ಆಕೆ ಬಂದಿರುವಂತದ್ದು. ಇದನ್ನ ಜೈಲ್ಗೆ ಹೋಗಿ ವೈಶಾಖನ ಮೀಟ್ ಮಾಡಿ ರುಕ್ಕು ಒಂದು ಮಾತುಗಳನ್ನು ಕೂಡ ತಿಳಿಸಿ ಬಂದಾಗಿದೆ. ಸೊ ನಾನು ನಿನ್ನ ಜೊತೆಗೆ ಈಗ ಜೋಡಿ ಆಗೋಕೆ ಮನೆಗೆ ಬಂದಿರೋದು ಅಂತ. ಹಾಗಾದ್ರೆ ವೈಶಾಖ ಮತ್ತೆ ರುಕ್ಕು ಸೇರಿ ಮನೆಯವರಿಗೆ ಮತ್ತೊಮ್ಮೆ ಏನಾದ್ರು ಮಾಡ್ತಾರ? ಇಬ್ರು ಕೂಡ ಇದೀಗ ವಿಲನ್ ಆಗ್ಬಿಟ್ಟಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ರಾಮಾಚಾರ್ಯ ಬಹಳಷ್ಟು ರೀತಿಯಲ್ಲಿ ಬದಲಾವಣೆಗಳು ಕೂಡ ಆಗ್ತಾ ಇದೆ. ರಾಮಾಚಾರ್ಯ ಮತ್ತೆ ಚಾರು ಜೋಡಿಯನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಅದೇ ರೀತಿ ಕಿಟ್ಟಿ ಮತ್ತೆ ರುಕ್ಮಿಣಿ ಜೋಡಿಯನ್ನು ಕೂಡ ಇಷ್ಟಪಡ್ತಿದ್ರು. ಆದ್ರೆ ಯಾವಾಗ ರುಕ್ಮಿಣಿಯ ಬಂಡವಾಳ ಗೊತ್ತಾಯ್ತು ಆಗ ಎಲ್ಲರೂ ಕೂಡ ಏಟ್ ಮಾಡಕ್ಕೆ ಶುರು ಮಾಡಿದ್ದಾರೆ. ನಿಮ್ಮ ಪ್ರಕಾರ ವೈಶಾಖ ಮನೆಗೆ ಬರ್ಬೇಕಾ, ಜೈಲಿಂದ ರಿಲೀಸ್ ಆಗ್ಬೇಕಾ? ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ. ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದಾರೆ ವೈಶಾಖ ಪಾತ್ರಧಾರಿ ಐಶ್ವರ್ಯ ಅವರು.